ಹ್ಮ್ 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 ಅಲ್ಲ, ಒಂದು ಈ ಪ್ರಶ್ನೆ ಕೇಳಲೇಬೇಕು. ಯಾಕೆಂತಂದ್ರೆ ಒಂದು ಕಬಡ್ಡಿ ಈ ಒಂದು ಇದ್ರಲ್ಲಿ ಏನಾದ್ರು ತಾರತಮ್ಯ ಅಥವಾ ಸೌತ್ ನಾರ್ತ್ ಈ ತರ ಒಂದ್ ಏನಾದ್ರು ಆಟಗಾರರ ನಡುವೆ ಏನಾದ್ರು ಬರುತ್ತಾ, ಒಂದು ಟಾಪಿಕ್ ಬರುತ್ತಾ ಅಂತ? ಅದಂತೂ ಇದೆ ಸರ್, ಬಟ್ ಇದೆ ಸರ್, ಅದು ಹತ್ರ ಇದೆ. ಬಟ್ ನಮ್ ಟೀಮಲ್ಲಿ ಇಲ್ಲ. ಓಕೆ. ನಮ್ ಸರ್ ಅಲ್ಲ, ಇಲ್ಲಿ ಎದುರ್ತಾರೆ ಸ್ವಲ್ಪ ಆತರ. ಬಟ್ ನಾನ್ ಲಾಸ್ಟ್ ಟೈಮಲ್ಲಿ ಇದ್ದಾಗ ನಂಗೆ ಅನ್ಸುತ್ತೆ ಸರ್ ಅದೆಲ್ಲ ಮಾಡಿದ್ರು. ಓಕೆ ಓಕೆ. ಇವಾಗ ಕೋಚ್ ನಮ್ಮ ಕನ್ನಡಿಗರೇ ಆಗಿರೋದ್ರಿಂದ, ಆಮೇಲೆ ಜೀವ್ ಕುಮಾರ್ ಸರ್ ಬೆಂಗಳೂರು ಇಲ್ಲೇ ಇರೋದ್ರಿಂದ ಒಂದ್ ಸ್ವಲ್ಪ ಎಲ್ಲ ಬೇರೆ ಸ್ಟೇಟ್ ಪ್ಲೇಯರ್ಸ್ ಆತರ ಮಾಡಕ್ ಹೋಗಲ್ಲ ಅನ್ಸುತ್ತೆ. ಹೋಗಿಲ್ಲ ಸರ್. ಓಕೆ ಸರ್, ಓಕೆ. ಆಮೇಲೆ ಇನ್ನೊಂದು ಸರ್, ಈ ಒಂದು ಕಬಡ್ಡಿಗೆ ಎಂಟ್ರಿ ಕೊಟ್ಟಿದ್ದೀರಾ, ಇವಾಗ ಒಳ್ಳೆ ಮಿಂಚ್ತಾ ಇದ್ದೀರಾ, ಬೆಂಗಳೂರು ಬುಲ್ಸ್ ತಂಡಕ್ಕೂ ಸೇರ್ಕೊಂಡಿದ್ದೀರಾ. ನಿಮ್ಗೆ ಭಾರತೀಯ ಆಟಗಾರರಲ್ಲಿ ಯಾವ ಆಟಗಾರ ನಿಮ್ಗೆ ರೋಲ್ ಮಾಡೋದು, ಅಂದ್ರೆ ನಿಮ್ಮ ಫೇವರೇಟ್ ಯಾರು? ಸರ್ ಆಕ್ಚುಲಿ ನಾನು ಯಾವಾಗ್ಲೂ ರೋಲ್ ಮಾಡಲ್ ನಾನು ಪ್ರದೀಪ್ ನರ್ವಾಲ್ ಸರ್. ಪ್ರದೀಪ್ ನರ್ವಾಲ್. ಹಾ ಸರ್, ಯಾವಾಗಲೂ ಸರ್, ಆಲ್ ಟೈಮ್ ಬೆಸ್ಟ್. ಓಕೆ ಓಕೆ. ಆಮೇಲೆ ಅದೇ ಪ್ರದೀಪ್ ನರ್ವಾಲ್ ಹೆಸರು ಕೇಳಿದ ತಕ್ಷಣ ಈ ಕ್ವಶನ್ ಕೇಳಬೇಕು. ಯಾಕಂದ್ರೆ ನೀವು ನೋಡಿ, ಸಾಕಷ್ಟು ಸೀಸನ್ ಗಳಲ್ಲಿ ಮಿಂಚಿ ಚಾಂಪಿಯನ್ ಮಾಡಿರೋ ಆಟಗಾರರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ. ಹಾ ಸರ್. ಅದೇ ಏನ್ ಇರ್ಬೋದು ರೀಸನ್ ಅಂತ, ಅಂದ್ರೆ ಆಟಗಾರರಿಗೆ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಆ ಒಂದು ಏನ್ ರೀಸನ್ ಇರ್ಬೋದು ಅಂತ? ಎಲ್ಲರೂ ನನ್ಗೆ ಈಗ ಎಲ್ಲರೂ 70% ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ನಾ ಪ್ರದೀಪ್ ನರ್ವಾಲ್ ಅವ್ರ ವಿಚಾರದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಪ್ರದೀಪ್ ನರ್ವಾಲ್ ಅವರು ಅವಾಗ ಚೆನ್ನಾಗ್ ಆಡಿದ್ದೆ ಅವ್ರಿಗೆ ಮುಳ್ಳಾಯ್ತು ಸರ್. ಓಕೆ ಓಕೆ. ಅಂದ್ರೆ ಈಗ ಅವ್ರ ಫಾರ್ಮ್ ಅಲ್ಲಿ ಇದ್ದಾಗ ಪ್ರತಿ ಮ್ಯಾಚ್ ಅಲ್ಲೂ ಅಬೌವ್ 15 ಪಾಯಿಂಟ್ಸ್ ತಗೋತಾರ ಅವರು. ಕಂಟಿನ್ಯೂ 3 ಸೀಸನ್ ಚಾಂಪಿಯನ್ ಆಗೋದು ಅಷ್ಟು ಈಸಿ ಅಲ್ಲ ಸರ್. ಹೌದು. ಅವ್ರು ಅಷ್ಟು 3 ಸೀಸನ್ ಅಲ್ಲೂ ಬೆಸ್ಟ್ ರೈಡರ್ ತಗೊಂಡ್ರು, 3 ಸೀಸನ್ ಚಾಂಪಿಯನ್ ಮಾಡ್ಕೊಟ್ರು. ಎಷ್ಟು 1800 ಸ್ಕೋರ್ ಮಾಡಿದ್ದಾರೆ. ಹೌದು. ಜಾಸ್ತಿ ಇದಾರೆ. ಬಟ್ ಅವರಿಂದ ಈಗ ಕೋಚಸ್ ಎಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರಂದ್ರೆ ಎಲ್ಲಾ ಟೈಮಲ್ಲೂ ಆ ಫಾರ್ಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು. ಅದು ಏನಾಗುತ್ತೆ ಅಂದ್ರೆ ಸರ್, ಈಗ ಅವರು ಈಗ ನೋಡ್ರಿ, ನೀವು ಲಾಸ್ಟ್ ಸೀಸನ್ ಅವ್ರ ಸ್ಕೋರ್ ಎಷ್ಟು ಅಬೌವ್ 100. ಹೌದು, ಅಬೌವ್ 100 ಇದೆ. ಬಟ್ ಅದು ಏನಕ್ಕೆ ಅದ್ರ ಹಿಂದೆ ಸೀಸನ್ ಅವರೆಲ್ಲ ಅಬೌವ್ 200 300 ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಅವರು ತುಂಬಾ ಕಡಿಮೆ. ಓಕೆ. ಬಟ್ ನಾವು ಬೇರೆ ರೈಡರ್ಸ್ ಕಂಪೇರ್ ಮಾಡಿದ್ರೆ ಇವ್ರು ಬೆಟರ್. ಓಕೆ ಓಕೆ. ಸ್ವಲ್ಪ ಅನ್ಸುತ್ತೆ ಸರ್. ಮತ್ತೆ ಅವ್ರದ್ದು ಆ ಫಾರ್ಮ್ ಇಲ್ಲ ಅಂತ, ಅದು ನನ್ನ ಓನ್ ಅಭಿಪ್ರಾಯ ಸರ್. ಓಕೆ ಸರ್, ಇವಾಗ ಒಂದೇನಂತಂದ್ರೆ, ಇವಾಗ ಬೆಂಗಳೂರು ಬುಲ್ಸ್ ಕಬಡ್ಡಿಗೆ ಆಡ್ತಾ ಇದ್ದೀರಾ. ಈ ಒಂದು ಸೀಸನ್ ಮುಗಿದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ಮ ಪ್ಲಾನ್ ಅಥವಾ ನಿಮ್ಮ ಒಂದು ಗುರಿ ಏನಿದೆ ಅಂತ? ಸರ್, ಈ ಮ್ಯಾಚ್ ಮುಗಿದ್ಮೇಲೆ ಇಲ್ಲಿಂದ ಓದ್ತಾ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಸರ್. ಏನೇನು ಕೊಟ್ಟಿದಾರಲ್ಲ ಅದನ್ನೆಲ್ಲ ತಲೆಯಲ್ಲಿದೆ. ಮತ್ತೆ ಅದನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ ಸರ್. ಅದನ್ನ ರೀಸ್ಟಾರ್ಟ್ ಮಾಡ್ಕೊಂಡು ಪ್ರತಿಯೊಂದು ಸ್ಕಿಲ್ ಇದು ಮಾಡಿ, ಅದಾದ್ಮೇಲೆ ನನ್ನ ತಲೆಯಲ್ಲಿ ಈಗ ನಮ್ದ್ರಲ್ಲಿ ಅಮೇಚೂರ್ ಮ್ಯಾಚಸ್ ಯಾವ್ದಾವ್ದು ಇದೆ ಅಟೆಂಡ್ ಮಾಡ್ಬೇಕಂತ ಇದೆ ಸರ್. ಓಕೆ. ಅದನ್ನ ಮಾಡ್ಕೊಂಡು ಬೆಸ್ಟ್ ನಮ್ಮ ಡಿಸ್ಟಿಕ್ಗೆ, ನಮ್ಮ ಸ್ಟೇಟ್ ಒಂದು ಒಳ್ಳೆ ಹೆಸರು ತಂದ್ಕೊಡೋ ಅನ್ನೋದು ಇದೆ ಸರ್ ತಲೆಯಲ್ಲಿ. ಮತ್ತೆ ನೆಕ್ಸ್ಟ್ ಇನ್ನೂ ಈಗ ಹೆಂಗಂದ್ರೆ ಸರ್, ಬಂದು ಹಂಗೆ ವಾಪಸ್ ಸೆಲೆಕ್ಷನ್ ಆಗಿ ಬಿಡುತ್ತೋ ಅದು ನೆಕ್ಸ್ಟ್ ಆಡಿದ ತಕ್ಷಣ ವಾಪಸ್ ಹೋಗೋದ್ಕಿಂತ ಮತ್ತೆ ಇದಂದ್ರೆ ನೆಕ್ಸ್ಟ್ ಮತ್ತೆ ಬರಬೇಕು. ಪ್ರತಿ ವರ್ಷ ನಾನು ಲೀಗ್ ಕಾಣಿಸ್ಕೊಳಕ್ ನಾನು ಟ್ರೈ ಮಾಡ್ತೀನಿ. ಅಂದ್ರೆ ನೀವು ಕಬಡ್ಡಿನ ಕಾಣಿಸ್ಕೊಳ್ಬೇಕಂದ್ರೆ ನಾನು ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೇಕಲ್ಲ ಸರ್. ಹೌದೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.